ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತಿನ ಕ್ಲಾಸ್ನಲ್ಲಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಂದ್ರೆ ಏನಂತ ನೋಡುವ. ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟಿಗೆ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡುವಂಥದ್ದು. ಅದು ನಾವು ಮೊದಲು ಕಾಪರ್ ಕೇಬಲ್ನಲ್ಲಿ ಮಾಡ್ತಾ ಇದ್ದೆವು. ಈಗ ಫೈಬರ್ ಆಪ್ಟಿಕ್ಸ್ ಯೂಸ್ ಮಾಡ್ತೇವೆ. ಫೈಬರ್ ಆಪ್ಟಿಕ್ ಕೇಬಲ್ ಅಂದ್ರೆ ಏನಂತ ಹೇಳಿದ್ದೇನೆ ನಾನು. ಸೊ ಕಾಪರ್ ಕೇಬಲ್ ನಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಸಿಗ್ನಲ್ ಲಾಸ್ ಆಗೋದ್ರಿಂದ ಈಗ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಗ್ಲಾಸ್ ನಿಂದ ಮಾಡಿದ ಫೈಬರ್ ಆಪ್ಟಿಕ್ ಕೇಬಲ್ ಅನ್ನ ಯೂಸ್ ಮಾಡ್ತೇವೆ. ಸೊ ಅದರಲ್ಲಿ ಲೈಟ್ ಮೂಲಕ ಸಿಗ್ನಲ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ತೇವೆ. ಸೊ ಫೈಬರ್ ಆಪ್ಟಿಕ್ ಕೇಬಲ್ ಯೂಸ್ ಮಾಡಿ ಸಿಗ್ನಲ್ ಒಂದು ಪಾಯಿಂಟ್ ನಿಂದ ಇನ್ನೊಂದು ಪಾಯಿಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಂತ ಹೇಳ್ತೇವೆ. ಸೊ ಇದನ್ನ ಯಾಕೆ ಸ್ಟಡಿ ಮಾಡಬೇಕು ಅಥವಾ ಇದರ ಆಬ್ಜೆಕ್ಟಿವ್ಸ್ ಏನು, ಸೊ ಮೇನ್ ಪಾಯಿಂಟ್ಸ್ಗಳು ಏನು ಅಂತ. ಸೊ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಂದ್ರೆ ಏನಂತ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋದು. ನೆಕ್ಸ್ಟ್ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ನ ಬ್ಲಾಕ್ ಡಯಾಗ್ರಾಮ್ ಮತ್ತೆ ಅದು ಹೇಗೆ ಫಂಕ್ಷನ್ ಮಾಡ್ತದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ಬೇಸಿಕ್ಸ್ ಎಲಿಮೆಂಟ್ಸ್ ಆಫ್ OFC ಸಿಸ್ಟಮ್. ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ನಲ್ಲಿ ಬೇಸಿಕ್ ಎಲಿಮೆಂಟ್ಸ್ ಅಂದ್ರೆ ಏನೆಲ್ಲ ಕಾಂಪೊನೆಂಟ್ಸ್ ಅಥವಾ ಡಿವೈಸ್ ಗಳು ಯೂಸ್ ಮಾಡ್ತೇವೆ ಅನ್ನೋದನ್ನ ನೋಡುದು. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಈಚ್ ಎಲಿಮೆಂಟ್, ಪ್ರತಿಯೊಂದು ಎಕ್ವಿಪ್ಮೆಂಟ್ ನ ಕೆಲಸ ಏನು ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ಆಮೇಲೆ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸ್ ಆಫ್ OFC ಅಂದ್ರೆ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಮೂಲಕ ನಾವು ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡಿದ್ರೆ ಅದರ ಗುಡ್ ಪಾಯಿಂಟ್ಸ್ ಏನು ಮತ್ತು ಬ್ಯಾಡ್ ಪಾಯಿಂಟ್ಸ್, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಏನಂತ ನೋಡುವಂಥದ್ದು. ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅನ್ನು ಎಲ್ಲಿ ಅಪ್ಲೈ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ, ಅವುಗಳ ವಿಷಯವಾಗಿ ತಿಳ್ಕೊಳ್ಳುವಂಥದ್ದು. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮ್ಗೆ, ಈಗಿನ ಕಾಲದಲ್ಲಿ ನಾವು ಸಿಗ್ನಲ್ ಅನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಆಕ್ಚುಲಿ ನಾವು ವೈರ್ ಗಳನ್ನು ಯೂಸ್ ಮಾಡುವಂಥದ್ದು. OFC ಅಂತ ಅಲ್ಲ, ಯಾವುದೇ ವೈರ್ ಅನ್ನು ಯೂಸ್ ಮಾಡುದು ಯಾಕೆ? ಎರಡು ಕಾರಣಕ್ಕೆ. ಒಂದು ಪವರ್ ಸಪ್ಲೈ ಪಾಸ್ ಮಾಡಲಿಕ್ಕೆ, ಇನ್ನೊಂದು ಸಿಗ್ನಲ್ ಪಾಸ್ ಮಾಡಲಿಕ್ಕೆ. ಪವರ್ ಸಪ್ಲೈ ಅಂದ್ರೆ AC ಆರ್ DC ವೋಲ್ಟೇಜ್, ಅದನ್ನು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ನಾವು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ವೈರ್ಸ್ ಅಥವಾ ಕೇಬಲ್ಸ್ ಯೂಸ್ ಮಾಡ್ತೇವೆ. ಅದೇ ರೀತಿ ಯಾವುದೇ ಸಿಗ್ನಲ್ಸ್, ಫೋನ್ ಸಿಗ್ನಲ್ ಅಥವಾ ಕೇಬಲ್ ಟಿವಿ ಸಿಗ್ನಲ್ ಅಥವಾ ಇಂಟರ್ನೆಟ್ ಸಿಗ್ನಲ್ಸ್, ಇಂಥದ್ದನ್ನೆಲ್ಲ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನಾವು ವೈರ್ಸ್ ಅಥವಾ ಕೇಬಲ್ಸ್ ಯೂಸ್ ಮಾಡ್ತೇವೆ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ. ಸೊ ಇಲ್ಲಿ ಪವರ್ ಸಪ್ಲೈ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಪಾಸ್ ಮಾಡಲಿಕ್ಕೆ ನಾವು ಕಾಪರ್ ಕೇಬಲ್ ಅನ್ನೇ ಯೂಸ್ ಮಾಡಬೇಕು. ಆಪ್ಟಿಕಲ್ ಫೈಬರ್ ಕೇಬಲ್ ಯೂಸ್ ಮಾಡಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಪವರ್ ಸಪ್ಲೈ ವೋಲ್ಟೇಜ್ ಹೈ ಇರ್ತದೆ. ಅಷ್ಟು ಹೈ ವೋಲ್ಟೇಜ್ ಅನ್ನು ಲೈಟಿಗೆ ಕನ್ವರ್ಟ್ ಮಾಡಲಿಕ್ಕೆ ಡಿಫಿಕಲ್ಟ್ ಇದೆ. ಆದ್ರೆ ಏನು ಸಿಗ್ನಲ್ ಅಂತ ಹೇಳಿದೆ ನಾನು, ಅದು ಕೂಡ ಒಂದು ರೀತಿಯ AC ವೋಲ್ಟೇಜ್, ಆದ್ರೆ ಅದರ ವೋಲ್ಟೇಜ್ ತುಂಬಾ ಲೋ ಇರ್ತದೆ, 1 ವೋಲ್ಟ್ ಗಿಂತಲೂ ಕಡಿಮೆ. ಅದನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಏನಿದೆ ಸಿಗ್ನಲ್, ಅದನ್ನ ಲೈಟಿಗೆ ಕನ್ವರ್ಟ್ ಮಾಡುದು ತುಂಬಾ ಈಸಿ ಆಗಿರ್ತದೆ. ಆದ್ರಿಂದ ನಾವು ಸಿಗ್ನಲ್ ಅನ್ನು ಒಂದು ಪಾಯಿಂಟ್ ನಿಂದ ಇನ್ನೊಂದು ಪಾಯಿಂಟ್ಗೆ ಕಮ್ಯುನಿಕೇಶನ್ ಮಾಡಲಿಕ್ಕೆ ನಾವು ಕಾಪರ್ ಕೇಬಲ್ ಬದಲು ಫೈಬರ್ ಆಪ್ಟಿಕಲ್ ಕೇಬಲ್ ಯೂಸ್ ಮಾಡ್ತೇವೆ. ಯಾಕಂದ್ರೆ ಫೈಬರ್ ಆಪ್ಟಿಕಲ್ ಕೇಬಲ್ ನಲ್ಲಿ ಲಾಸ್ ಅಥವಾ ಅಟೆನ್ಯುವೇಷನ್ ಅಂತ ಹೇಳ್ತೇವೆ, ನೆನಪಿಟ್ಕೊಳ್ಳಿ. ಲಾಸ್ ಅನ್ನು ಇನ್ನು ಅಟೆನ್ಯುವೇಷನ್ ಅಂತ ಹೇಳ್ಬಹುದು, ತುಂಬಾ ಕಡಿಮೆ ಇರ್ತದೆ ಫೈಬರ್ ಆಪ್ಟಿಕ್ ಕೇಬಲ್ ನಲ್ಲಿ. ಸೊ ಒಂದು ಪಾಯಿಂಟ್ ಇಂದ ನಾವು ಸಿಗ್ನಲ್ ಪಾಸ್ ಮಾಡಿದ್ರೆ ಸಾಮಾನ್ಯ 10-20 ಕಿಲೋಮೀಟರ್ 50 ಕಿಲೋಮೀಟರ್ ತನಕವೂ ಕೂಡ ಸಿಗ್ನಲ್ ಅಟೆನ್ಯುವೇಷನ್ ಆಗುದಿಲ್ಲ. ಆದ್ರಿಂದ ಫೈಬರ್ ಆಪ್ಟಿಕ್ ಕೇಬಲ್ ಅನ್ನ ಈಗ 99% ಯೂಸ್ ಮಾಡ್ತೇವೆ. ಸಪೋಸ್ ನಮ್ಗೆ ಸಿಗ್ನಲ್ ಅನ್ನು ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಅಂದ್ರೆ ಒಂದು ಹಾಲ್ ಅಥವಾ ಒಂದು ರೂಮ್ ನ ಒಳಗೆ, ಫಾರ್ ಎಕ್ಸಾಂಪಲ್ ನಾವು ಫಂಕ್ಷನ್ ಆಗುವಾಗ ಮೈಕ್ರೋಫೋನ್ ಇಂದ ಆಂಪ್ಲಿಫೈರ್ಗೆ, ಅಲ್ಲಿಂದ ಸ್ಪೀಕರ್ಗೆ, ಮೈಕ್ರೋಫೋನ್ ಅಲ್ಲಿ ನಾವು ಮಾತನಾಡಿದಾಗ ಅದು ಆಡಿಯೋ ಸಿಗ್ನಲ್ ಕೇಬಲ್ ಅಲ್ಲಿ ಹೋಗ್ತದೆ, ಆಂಪ್ಲಿಫೈರ್ ಗೆ ಹೋಗ್ತದೆ, ಆಂಪ್ಲಿಫೈ ಆಗಿ
ಸ್ಪೀಕರ್ಗೆ ಹೋಗಿ ಎಲ್ಲರಿಗೂ ಕೇಳಿಸ್ತದೆ. ಸೊ ಅಲ್ಲಿ ನಾವು ಕೇಬಲ್ ಯೂಸ್ ಮಾಡುವಂತದ್ದು ಕಾಪರ್ ಕೇಬಲ್, ಯಾಕಂದ್ರೆ ಶಾರ್ಟ್ ಡಿಸ್ಟೆನ್ಸ್. ಅಲ್ಲಿ ನಾವು ಆಪ್ಟಿಕಲ್ ಫೈಬರ್ ಕೇಬಲ್ ಯೂಸ್ ಮಾಡ್ಲಿಕ್ಕೆ ಎಕ್ಸ್ಪೆನ್ಸಿವ್ ಆಗ್ತದೆ. ಅದರಿಂದ ತಿಳ್ಕೊಳ್ಳಿ, ಶಾರ್ಟ್ ಡಿಸ್ಟೆನ್ಸ್ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ನಾವು ಕಾಪರ್ ಕೇಬಲ್ ಅನ್ನೇ ಯೂಸ್ ಮಾಡಬಹುದು. ಬಟ್ ಲಾಂಗ್ ಡಿಸ್ಟೆನ್ಸ್ ನಮ್ಗೆ ಸಿಗ್ನಲ್ ಲಾಸ್ ಆಗಬಾರ್ದು ಅನ್ನುವ ಕಾರಣಕ್ಕೆ ಫೈಬರ್ ಆಪ್ಟಿಕಲ್ ಕೇಬಲ್ ಯೂಸ್ ಮಾಡ್ತೇವೆ. ಸೊ ಫೈಬರ್ ಆಪ್ಟಿಕ್ಸ್ ನಮ್ಮ ಎಲೆಕ್ಟ್ರಾನಿಕ್ಸ್ ಏನು ಡಿಪಾರ್ಟ್ಮೆಂಟ್ ಇದೆ, ಎಲೆಕ್ಟ್ರಾನಿಕ್ಸ್ ಬ್ರಾಂಚ್, ಅದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಬ್ರಾಂಚ್ ಇದೆ. ನಿಮ್ಗೆ ಗೊತ್ತುಂಟು, ಅನಲಾಗ್ ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಆಮೇಲೆ ಫೈಬರ್ ಆಪ್ಟಿಕ್ಸ್. ಸೊ ಫೈಬರ್ ಆಪ್ಟಿಕ್ಸ್ ಅನ್ನೋದು ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ನ ಒಂದು ಬ್ರಾಂಚ್. ಈ ಫೈಬರ್ ಆಪ್ಟಿಕ್ಸ್ ಅನ್ನುವ ಬ್ರಾಂಚ್ ಲೈಟ್ ಮತ್ತು ಲೈಟ್ ಮೇಲೆ ಡಿಪೆಂಡ್ ಆಗಿರುವ ಎಕ್ವಿಪ್ಮೆಂಟ್ ಗಳ ಬಗ್ಗೆ ಸ್ಟಡಿ ಮಾಡುವಂತದ್ದು. ಸೊ ಎಲ್ಲಿಯಾದ್ರೂ ನಿಮ್ಗೆ ಮುಂದೆ ನೀವು ಹೈಯರ್ ಸ್ಟಡೀಸಿಗೆ ಹೋದ್ರೆ ಫೈಬರ್ ಆಪ್ಟಿಕ್ಸ್ ಅಂತ ಒಂದು ಚಾಪ್ಟರ್ ಇದ್ರೆ ಅದು ನಮ್ಗೆ ಲೈಟ್ ನ ಬಗ್ಗೆ ಮತ್ತು ನಮ್ಮ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡುವಂತ ಎಕ್ವಿಪ್ಮೆಂಟ್ ಗಳ ಬಗ್ಗೆ ಸ್ಟಡಿ ಮಾಡುವಂತ ಚಾಪ್ಟರ್ ಆಗಿರ್ತದೆ. ಸೊ ಫೈಬರ್ ಆಪ್ಟಿಕ್ಸ್ ಇಸ್ ಎ ಬ್ರಾಂಚ್ ಆಫ್ ಆಪ್ಟಿಕ್ಸ್. ಆಪ್ಟಿಕ್ಸ್ ಅಂದ್ರೆ ಲೈಟ್, ನೆನ್ಪಿಟ್ಕೊಳ್ಳಿ. ಫೋಟೋ ಆಪ್ಟಿಕ್ ಅಂದ್ರೆ ಲೈಟ್. that deals with the study of propagation of light through transparent dielectric waveguide ಅಂತ ಹೇಳಿದ್ರೆ ಫೈಬರ್ ಆಪ್ಟಿಕ್ಸ್ ಚಾಪ್ಟರ್ ಅಂದ್ರೆ ಏನು? ಸೊ ನಮ್ಮ ಟ್ರಾನ್ಸ್ಪರೆಂಟ್ ಗ್ಲಾಸ್ ಫೈಬರ್ ಆಪ್ಟಿಕ್ ಅಲ್ಲಿ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡುವ ಬಗ್ಗೆ ನಾವು ಸ್ಟಡಿ ಮಾಡುವಂತದ್ದು. ಇಲ್ಲಿ ಡೈಎಲೆಕ್ಟ್ರಿಕ್ ವೇವ್ ಗೈಡ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಫೈಬರ್ ಆಪ್ಟಿಕಲ್ ಕೇಬಲ್. ಸೊ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ is a method of transmitting information from one place to another by sending pulses of light through an optical fiber. So ಇದರ ಬಗ್ಗೆ ಈಗಾಗಲೇ ಹೇಳಿದ್ದೆ ನಾನು. ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಂದ್ರೆ ಏನು? ಫೈಬರ್ ಆಪ್ಟಿಕಲ್ ಕೇಬಲ್ ಯೂಸ್ ಮಾಡಿ ಒಂದು ಪಾಯಿಂಟ್ ನಿಂದ ಇನ್ನೊಂದು ಪಾಯಿಂಟ್ ಗೆ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡುವಂತದ್ದು. ಸೊ ಇದರಲ್ಲಿ ನಾವು ಲೈಟ್ ಅನ್ನು ಮೇನ್ ಟ್ರಾನ್ಸ್ಮಿಟರ್ ಆಗಿ ಯೂಸ್ ಮಾಡ್ತೇವೆ. ಅಂದ್ರೆ ಸಿಗ್ನಲ್ ಕ್ಯಾರಿ ಮಾಡೋದು ಲೈಟ್. ನಮ್ಮ ಬೇರೆ ಕಾಪರ್ ವೈರ್ ನಲ್ಲಿ ಆದ್ರೆ ಸಿಗ್ನಲ್ ಅನ್ನು ಕ್ಯಾರಿ ಮಾಡೋದು ಎಲೆಕ್ಟ್ರಿಕ್ ಕರೆಂಟ್. ಬಟ್ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುದಿಲ್ಲ, ಅದರ ಬದಲು ಲೈಟ್ ಸಿಗ್ನಲ್ ಅನ್ನು ಹೊತ್ತುಕೊಂಡು ಹೋಗ್ತದೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ. ಸೊ ಇಲ್ಲಿ ನೀವು ನೋಡಬಹುದು ಬ್ಲಾಕ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಇದು ಸಿಂಪಲ್ ಬ್ಲಾಕ್ ಡಯಾಗ್ರಾಮ್, ಇದನ್ನು ತಿಳ್ಕೊಳ್ಳಿ. ಸೊ ಎಲ್ಲಿ ಆಗ್ಲಿ ನಾವು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಸಿಗ್ನಲ್ ಅನ್ನು ಕಳಿಸಬೇಕಾದ್ರೆ ಸಿಗ್ನಲ್ ಕಳಿಸುವಂತ ಪಾಯಿಂಟ್ ಅನ್ನು ಟ್ರಾನ್ಸ್ಮಿಟರ್ ಅಂತ ಕರಿತೇವೆ. ಅದೇ ಸಿಗ್ನಲ್ ಪಡೆಯುವ ಪಾಯಿಂಟ್ ಅನ್ನು ರಿಸೀವರ್ ಅಂತ ಕರಿತೇವೆ. ಒಂದು ಎಕ್ಸಾಂಪಲ್ ಹೇಳುದಾದ್ರೆ ಟ್ರಾನ್ಸ್ಮಿಟರ್, ಅದಕ್ಕೆ ಎಕ್ಸಾಂಪಲ್ ಟಿವಿ ಚಾನಲ್, ಯಾವುದೇ ಒಂದು ಚಾನಲ್ ಇರಬಹುದು, ಟಿವಿ ಚಾನಲ್. ರಿಸೀವರ್ ಅಂತ ಹೇಳಿದ್ರೆ ನಮ್ಮ ಟೆಲಿವಿಷನ್ ಸೆಟ್. ಸೊ ಇಲ್ಲಿ ಟಿವಿ ಚಾನಲ್ ಅಥವಾ ಟ್ರಾನ್ಸ್ಮಿಟರ್ ನಲ್ಲಿ ಏನಾಗ್ತದೆ, ಅವರು ವಿಡಿಯೋ ಕ್ಯಾಮೆರಾ ಸಹಾಯದಿಂದ ವಿಡಿಯೋ ಶೂಟಿಂಗ್ ಮಾಡ್ತಾರೆ, ಮೈಕ್ರೋಫೋನ್ ಸಹಾಯದಿಂದ ಆಡಿಯೋವನ್ನು ರೆಕಾರ್ಡಿಂಗ್ ಮಾಡ್ತಾರೆ, ಅದನ್ನು ಬೇರೆ ಬೇರೆ ಇಕ್ವಿಪ್ಮೆಂಟ್ ಗಳ ಸಹಾಯದಿಂದ ಟ್ರಾನ್ಸ್ಮಿಟ್ ಮಾಡ್ತಾರೆ. ಸೊ ಟ್ರಾನ್ಸ್ಮಿಟ್ ಮಾಡುವ ಮೊದಲು ಆ ಸಿಗ್ನಲ್ ಅನ್ನು ಲೇಸರ್ ಡಯೋಡ್ ಅಥವಾ LED ಗೆ ಬೇರೆ ಬೇರೆ ಇಕ್ವಿಪ್ಮೆಂಟ್ ಗಳ ಸಹಾಯದಿಂದ ಕೊಡ್ತಾರೆ. ಸೊ ಇಲ್ಲಿ ನಾನು ಹೇಳಿದೆ ವಿಡಿಯೋ ಕ್ಯಾಮರಾದಿಂದ ಸಿಗುವ ವಿಡಿಯೋ ಸಿಗ್ನಲ್, ಮೈಕ್ರೋಫೋನ್ ಇಂದ ಸಿಗುವ ಆಡಿಯೋ ಸಿಗ್ನಲ್, ಇದೆಲ್ಲ ಎಲೆಕ್ಟ್ರಿಕಲ್ ಕರೆಂಟ್ ಸಿಗ್ನಲ್ ಆಗಿರ್ತದೆ, ಎಲೆಕ್ಟ್ರಿಕಲ್ ಕರೆಂಟ್ ಸಿಗ್ನಲ್. ಸೊ ಅದನ್ನು ಡೈರೆಕ್ಟ್ ಆಪ್ಟಿಕಲ್ ಫೈಬರ್ ಕೇಬಲ್ ಗೆ ಇನ್ಪುಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಏನು ಟ್ರಾನ್ಸ್ಮಿಟರ್ ಅದರಿಂದ ಸಿಕ್ಕಿದಂತ ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನು LED ಅಥವಾ ಲೇಸರ್ ಡಯೋಡಿಗೆ ಕೊಟ್ಟು ಅದನ್ನು ಲೈಟ್ ಪಲ್ಸಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆ ಲೈಟ್ ಪಲ್ಸ್ ಗಳನ್ನು ಆಪ್ಟಿಕಲ್ ಫೈಬರ್ ಕೇಬಲ್ ಗೆ ಇನ್ಪುಟ್ ಮಾಡಿದಾಗ ಸೊ ಅದು ಅಟೆನ್ಯುಯೇಷನ್ ಇಲ್ಲದೆ ಅಂದ್ರೆ ವೆರಿ ಲೋ ಲಾಸ್ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತದೆ. ನೆಕ್ಸ್ಟ್ ಎಂಡ್ ಪಾಯಿಂಟ್ ಅಲ್ಲಿ
ರಿಸೀವರ್, ನಾನಾಗೆ ಹೇಳಿದೆ ರಿಸೀವರ್ ಆಗಿ ಟಿವಿ ಇರ್ತದೆ ಅಂತೇಳಿ. ಟಿವಿಗೆ ಲೈಟ್ ಸಿಗ್ನಲ್ ಅನ್ನು ಕೊಟ್ರೆ ಅಲ್ಲಿ ನಮ್ಗೆ ಪಿಕ್ಚರ್ ಅಥವಾ ಸೌಂಡ್ ಬರುವುದಿಲ್ಲ. ಸೊ ಏನ್ ಮಾಡ್ಬೇಕು, ಇಲ್ಲಿ ಇನ್ಪುಟ್ ಆದಂತ ಏನು ನಮ್ಗೆ ರಿಸೀವರ್ ಪಾಯಿಂಟ್ ಗೆ ಬಂದಂತ ಲೈಟ್ ಸಿಗ್ನಲ್ ಅನ್ನು ಪುನಃ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ಬೇಕು. ಅದಕ್ಕೆ ಕೆಲವು ಇಕ್ವಿಪ್ಮೆಂಟ್ ಬೇಕಾಗ್ತದೆ. ಸೊ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಬಂದ ಲೈಟ್ ಪಲ್ಸಸ್ ಅಂದ್ರೆ ಯಾವುದು, ನಾವು ಟಿವಿ ಸ್ಟೇಷನ್ ಅಥವಾ ಚಾನಲ್ ಇಂದ ಟ್ರಾನ್ಸ್ಮಿಟರ್ ಇಂದ ಕಳಿಸಿದ ಏನು ಆಡಿಯೋ ವಿಡಿಯೋ ಸಿಗ್ನಲ್ ಇದೆ, ಅದು ಲೈಟ್ ಪಲ್ಸಸ್, ಅದು ಇಲ್ಲಿ ಬರ್ತದೆ. ಸೊ ಇಲ್ಲಿ ಕೆಲವು ಇಕ್ವಿಪ್ಮೆಂಟ್ ಗಳ ಸಹಾಯದಿಂದ ಆ ಲೈಟ್ ಪಲ್ಸ್ ಗಳನ್ನ ಪುನಃ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಟಿವಿ ಸೆಟ್ಟಿಗೆ ಕೊಟ್ಟಾಗ ನಮ್ಗೆ ಅಲ್ಲಿ ಪಿಕ್ಚರ್ ಮತ್ತು ಸೌಂಡ್ ಡಿಸ್ಪ್ಲೇ ಆಗ್ತದೆ. ಸೊ ಪುನಃ ಹೇಳ್ತೇನೆ, ಸೊ ಸಿಂಪಲ್ ಆಗಿ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಂದ್ರೆ, ಸೊ ನಾವು ಟ್ರಾನ್ಸ್ಮಿಟರ್, ಆಪ್ಟಿಕಲ್ ಫೈಬರ್ ಕೇಬಲ್ ಮತ್ತು ರಿಸೀವರ್ ಮೂರು ಮೇನ್ ಪಾಯಿಂಟ್ ಇರ್ತದೆ. ಟ್ರಾನ್ಸ್ಮಿಟರ್ ಅಂದ್ರೆ ಸಿಗ್ನಲ್ ಅನ್ನು ಸೆಂಡ್ ಮಾಡುವಂತ ಅಥವಾ ಕಳಿಸುವಂತ ಒಂದು ಸೆಕ್ಷನ್. ಇಲ್ಲಿಂದ ನಮ್ಮ ಏನು ಎಲೆಕ್ಟ್ರಿಕಲ್ ಸಿಗ್ನಲ್ ಇದೆ ಅದು ಲೈಟ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಆಪ್ಟಿಕಲ್ ಫೈಬರ್ ಕೇಬಲ್ ಅಲ್ಲಿ ಹೋಗ್ತದೆ. ಎಂಡ್ ಪಾಯಿಂಟ್ ಅಥವಾ ಡೆಸ್ಟಿನೇಷನ್ ಅಲ್ಲಿ ಪುನಃ ಆ ಲೈಟ್ ಪಲ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ನಮ್ಮ ರಿಸೀವರ್ ಏನಿದೆ, ಟಿವಿ ಸೆಟ್ ಅಂತ ಹೇಳಿದೆ, ಇದು ಎಕ್ಸಾಂಪಲ್ ಕೊಟ್ಟದ್ದು ನಾನು ಟಿವಿ ಸೆಟ್. ಸೊ ಅಲ್ಲಿ ಹೋಗಿ ಪುನಃ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗಿ ನಮ್ಗೆ ಪಿಕ್ಚರ್ ಅಥವಾ ಸೌಂಡ್ ಬರ್ತದೆ. ಸೊ ಇದು ಸಿಂಪಲ್ ಆಗಿ ಇರುವಂತದ್ದು. ಇನ್ನೊಂದು ಎಕ್ಸಾಂಪಲ್ ಹೇಳುದಾದ್ರೆ ಇಂಟರ್ನೆಟ್ ಸಿಗ್ನಲ್. ಸೊ ಇಂಟರ್ನೆಟ್ ನಮ್ಗೆ ಎಲ್ಲಿಂದ ಬರ್ತದೆ, ಸೊ ಅದನ್ನು ಟ್ರಾನ್ಸ್ಮಿಟರ್ ಅಂತ ಹೇಳ್ಬೋದು, ಟ್ರಾನ್ಸ್ಮಿಟರ್. ಸೊ ಅಲ್ಲಿ ಏನ್ ಮಾಡ್ತಾರೆ, ನಮ್ಗೆ ಯೂಟ್ಯೂಬ್ ವಿಡಿಯೋಸ್ ಅಥವಾ ಏನಾದ್ರೂ PDF ನೋಟ್ಸ್ ಅದು ಏನಿದ್ರು ಸಹ ಟ್ರಾನ್ಸ್ಮಿಟರ್ ಅದನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನು ಲೈಟ್ ಪಲ್ಸಸ್ ಆಗಿ ಆಪ್ಟಿಕಲ್ ಫೈಬರ್ ಕೇಬಲ್ ಗೆ ಕೊಡ್ತದೆ. ಅಲ್ಲಿಂದ ನಮ್ಗೆ ಎಂಡ್ ಪಾಯಿಂಟ್ ಅಲ್ಲಿ ಬಂದು ಅಲ್ಲಿ ಇರುವಂತ ಇಕ್ವಿಪ್ಮೆಂಟ್ ಗಳು ಅದನ್ನ ಲೈಟ್ ಪಲ್ಸಸ್ ಅನ್ನ ಪುನಃ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ನಮ್ಮ ಕಂಪ್ಯೂಟರ್ ಗೆ ಕೊಟ್ರೆ ಅಲ್ಲಿ ನಮ್ಗೆ ಇಂಟರ್ನೆಟ್ ನಾವು ಕನೆಕ್ಷನ್ ತಕೊಂಡಿದ್ರೆ ಯೂಟ್ಯೂಬ್ ವಿಡಿಯೋಸ್ ಅದನ್ನೆಲ್ಲ ನೋಡಬಹುದು. ಸೊ ಇದು ಸಿಂಪಲ್ ಆಗಿ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಇರುವಂತದ್ದು. ಸೊ ಫೈಬರ್ ಆಪ್ಟಿಕ್ಸ್ ನಾನು ಆಲ್ರೆಡಿ ತುಂಬಾ ಸರಿ ಹೇಳಿದ್ದೇನೆ. ಟೆಲಿಕಮ್ಯುನಿಕೇಶನ್ ಇಂಡಸ್ಟ್ರಿಯಲ್ಲಿ ಮತ್ತು ಕೇಬಲ್ ಟಿವಿ ಇಂಡಸ್ಟ್ರಿಯಲ್ಲಿ 99% ಯೂಸ್ ಮಾಡ್ತಾರೆ. ಯಾಕಂದ್ರೆ ಕೇಬಲ್ ಟಿವಿ ಸಿಗ್ನಲ್ ಇರಬಹುದು ಅಥವಾ ಟೆಲಿಕಮ್ಯುನಿಕೇಶನ್ ಸಿಗ್ನಲ್ ಇರಬಹುದು, ಇದು ಲಾಂಗ್ ಡಿಸ್ಟೆನ್ಸ್ ಹೋಗ್ಬೇಕಾಗ್ತದೆ. ಸೊ ವೆರಿ ಲಾಂಗ್ ಡಿಸ್ಟೆನ್ಸ್ ಹೋಗುವಾಗ ನಮ್ಗೆ ಕಾಪರ್ ಕೇಬಲ್ ಯೂಸ್ ಮಾಡಿದ್ರೆ ಅಲ್ಲಿ ಸಿಗ್ನಲ್ ಲಾಸ್ ಹೆಚ್ಚಿರ್ತದೆ. ಅದರ ಬದಲು ನಾವು ಆಪ್ಟಿಕಲ್ ಫೈಬರ್ ಕೇಬಲ್ ಯೂಸ್ ಮಾಡಿ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಮೂಲಕ ಸಿಗ್ನಲ್ ಅನ್ನು ಟ್ರಾನ್ಸ್ಮಿಟ್ ಮಾಡಿದ್ರೆ ಇದು ನಮ್ಗೆ ಸೊ ಲೆಸ್ ಎಕ್ಸ್ಪೆನ್ಸಿವ್ ಆಗಿರ್ತದೆ, ಆಮೇಲೆ ಸಿಗ್ನಲ್ ಲಾಸ್ ಕಡಿಮೆ ಇರ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಬ್ಲಾಕ್ ಡಯಾಗ್ರಾಮ್ ನಲ್ಲಿ ಡಿಟೇಲ್ ಆಗಿ ತೋರಿಸಿದ್ದಾರೆ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್, ಇದರ ಡಿಟೇಲ್ ಬ್ಲಾಕ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಜಸ್ಟ್ ನಾನು ಒಂದೊಂದು ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ಸೊ ಅದೇ ಎಕ್ಸಾಂಪಲ್ ತಕೊಳ್ತೇನೆ ನಾನು, ಟಿವಿ ಚಾನಲ್. ಸೊ ಇನ್ಫಾರ್ಮೇಶನ್ ಸೋರ್ಸ್, ಇಲ್ಲಿ ನಮ್ದು ಟಿವಿ ಚಾನಲ್ ಇದೆ, ಅದು ನಮ್ಗೆ ಇನ್ಫಾರ್ಮೇಶನ್ ಕೊಡುವಂತ ಸೋರ್ಸ್ ಆಗಿರ್ತದೆ. ಸೊ ಅಲ್ಲಿಂದ ವಿಡಿಯೋ ಸಿಗ್ನಲ್ ಮತ್ತು ಆಡಿಯೋ ಸಿಗ್ನಲ್ ಅದು ಎಲೆಕ್ಟ್ರಿಕಲ್ ಸಿಗ್ನಲ್ ಫಾರ್ಮ್ ಅಲ್ಲಿ ಇರ್ತದೆ, ಎಲೆಕ್ಟ್ರಿಕ್ ಕರೆಂಟ್. ಸೊ ಅದನ್ನು ಸಿಗ್ನಲ್ ಟ್ರಾನ್ಸ್ಮಿಟರ್ ಗೆ ಕೊಡ್ತೇವೆ. ಟ್ರಾನ್ಸ್ಮಿಟರ್ ಅದನ್ನ ಆಂಪ್ಲಿಫೈ ಮಾಡುದು ಅದನ್ನೆಲ್ಲ ಮಾಡಿ ಟ್ರಾನ್ಸ್ಮಿಟ್ ಮಾಡುವಾಗ ಎಂಡ್ ಅಲ್ಲಿ ಆಪ್ಟಿಕಲ್ ಸೋರ್ಸ್ ಬರ್ತದೆ. ಆಪ್ಟಿಕಲ್ ಸೋರ್ಸ್ ಅಂದ್ರೆ LED ಅಥವಾ ಲೇಸರ್. ಸೊ ಏನು ಟ್ರಾನ್ಸ್ಮಿಟರ್ ಅಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಕೊಟ್ಟಿದೆ, ಲೇಸರ್ ಅಥವಾ LED ಅದನ್ನ ಲೈಟ್ ಪಲ್ಸ್ ಆಗಿ ಕನ್ವರ್ಟ್ ಮಾಡಿ ಆಪ್ಟಿಕಲ್ ಫೈಬರ್ ಕೇಬಲ್ ಗೆ ಕೊಡ್ತದೆ. ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ ಕೇಬಲ್ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ಹೋಗಿ ನಮ್ಮ ರಿಸೀವರ್ ಪಾಯಿಂಟ್ ಡೆಸ್ಟಿನೇಷನ್ ಅಂತ ಹೇಳ್ತೇವೆ, ಸೊ ಅಲ್ಲಿಗೆ ಬರ್ತದೆ. ಅಲ್ಲಿ ಫಸ್ಟ್ ಇರುವಂತದ್ದು ಆಪ್ಟಿಕಲ್ ಡಿಟೆಕ್ಟರ್. ಡಿಟೆಕ್ಟರ್ ಅಂದ್ರೆ ಲೈಟ್ ಅನ್ನು ಸೆನ್ಸ್ ಮಾಡುವಂತದ್ದು. ಏನು ಆಪ್ಟಿಕಲ್ ಫೈಬರ್ ಕೇಬಲ್ ಅಲ್ಲಿ ಅದಕ್ಕೆ ಇನ್ಪುಟ್ ಆಗ್ತದೆ ಲೈಟ್ ಪಲ್ಸಸ್. ಸೊ ಡಿಟೆಕ್ಟರ್ ಅದನ್ನ ಸೆನ್ಸ್ ಮಾಡಿ ಅದನ್ನ ರಿಟರ್ನ್ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ರಿಸೀವರ್ ಗೆ ಕೊಡ್ತದೆ.
ರಿಸೀವರ್ ಪುನಃ ಅದನ್ನು ಆಂಪ್ಲಿಫೈ ಮಾಡುದು, ಪ್ರೊಸೆಸ್ ಮಾಡಿ ಡೆಸ್ಟಿನೇಷನ್ ಅಂದ್ರೆ ನಮ್ಮ ರಿಸೀವರ್ ಪಾಯಿಂಟ್ ಟೆಲಿವಿಷನ್ ಸೆಟ್ ಹೇಳಿದೆ, ಸೊ ಅದಕ್ಕೆ ಕೊಟ್ಟಾಗ ನಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಸೋರ್ಸ್ ಟಿವಿ ಚಾನೆಲ್ ನವರು ಏನು ಆಡಿಯೋ ವಿಡಿಯೋ ಸಿಗ್ನಲ್ ಕಳಿಸಿದ್ರು ಅದು ನಮ್ಮ ಟಿವಿಯಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ, ಪುನಃ ಹೇಳಬೇಕ ಅವಶ್ಯಕತೆ ಇಲ್ಲ. ಏನಾದ್ರೂ ಡೌಟ್ಸ್ ಇದ್ರೆ ರೆಗ್ಯುಲರ್ ಕ್ಲಾಸ್ ನಲ್ಲಿ ಪುನಃ ಇದನ್ನು ಮಾಡ್ಲಿಕ್ಕಿದೆ ನಿಮ್ಗೆ, ಸೊ ಆವಾಗ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ನೆಕ್ಸ್ಟ್, ಸೊ ಇಲ್ಲಿಗ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ನೋಡ್ಬೇಕಾದ್ರೆ, ಸೊ ನಾನು ಹೇಳಿದೆ ಈ ಕಮ್ಯುನಿಕೇಶನ್ ಅಲ್ಲಿ ನಾವು ಲೈಟ್ ಅನ್ನು ಯೂಸ್ ಮಾಡ್ತೇವೆ ಅಂತ. ಯಾವ ಲೈಟ್ ಅನ್ನು ಯೂಸ್ ಮಾಡ್ತೇವೆ ನೋಡಿ, ಲೈಟ್ ಅಲ್ಲಿ ಡಿಫರೆಂಟ್ ಫ್ರೀಕ್ವೆನ್ಸೀಸ್ ಇದೆ, ಡಿಫರೆಂಟ್ ಫ್ರೀಕ್ವೆನ್ಸೀಸ್ ಅಥವಾ ಡಿಫರೆಂಟ್ ಟೈಪ್ಸ್. ಸೊ ನಾವು ನಾರ್ಮಲ್ ಆಗಿ ನೋಡುವಂತ ಲೈಟ್, ಡೇ ಟೈಮ್ ಅಲ್ಲಿ ನೋಡುವಂತ ಲೈಟ್ ಅದು ಒಂದು ಟೈಪ್ ಆದ್ರೆ ಅದು ಮಾತ್ರ ಅಲ್ಲ, ಬೇರೆ ಟೈಪ್ ನ ಲೈಟ್ಗಳು ಇರ್ತದೆ. ಇಲ್ಲಿ ನೋಡ್ಬೋದು ನೀವು, ಗಾಮಾ ರೇಸ್ ಅದು ಒಂದು ರೀತಿಯ ಲೈಟ್ ನಮ್ಗೆ ಕಾಣುದಿಲ್ಲ. ಎಕ್ಸ್ರೇ ಇದು ಕೂಡ ನಮ್ಗೆ ಕಾಣುದಿಲ್ಲ. ನೆಕ್ಸ್ಟ್ ಅಲ್ಟ್ರಾ ವೈಲೆಟ್ ರೇ, ಯು ವಿ ರೇ ಅಂತ ಹೇಳಿದ್ದಾರೆ, ಅಲ್ಟ್ರಾ ವೈಲೆಟ್ ರೇ ಇದು ಸಹ ನಮ್ಗೆ ಕಾಣುದಿಲ್ಲ. ಸೊ ನೆಕ್ಸ್ಟ್ ವಿಸಿಬಲ್ ಲೈಟ್, ಒಂದು ಸ್ಮಾಲ್ ಪೋರ್ಷನ್ ರೇಂಜ್ ಇದೆ ವಿಸಿಬಲ್ ಲೈಟ್, ನಮ್ಗೆ ಲೈಟ್ ಗಳಲ್ಲಿ ಈ ಪೋರ್ಷನ್ ಮಾತ್ರ ಕಾಣುವಂಥದ್ದು. ನೆಕ್ಸ್ಟ್ ಇನ್ಫ್ರಾರೆಡ್ ಲೈಟ್, ಇದು ಸಾಮಾನ್ಯವಾಗಿ ನಮ್ಗೆ ಕಾಣುದಿಲ್ಲ, ಆದ್ರೆ ನಿಮ್ಮ ಟಿವಿ ಅಥವಾ ಬೇರೆ ಇಕ್ವಿಪ್ಮೆಂಟ್ ನ ರಿಮೋಟ್ ಕಂಟ್ರೋಲ್ ಇದ್ರೆ ಆ ರಿಮೋಟ್ ಕಂಟ್ರೋಲ್ ಅಲ್ಲಿ ಒಂದು ರೀತಿಯ ಲೈಟ್ ಔಟ್ಪುಟ್ ಆಗ್ತದೆ. ರಿಮೋಟ್ ಕಂಟ್ರೋಲ್ ಇಂದ ಟಿವಿಗೆ ಏನು ಸಿಗ್ನಲ್ ಹೋಗ್ತದೆ ಅದು ಇನ್ಫ್ರಾರೆಡ್ ಲೈಟ್ ಸಿಗ್ನಲ್. ಅದು ನಮ್ಮ ಸಾಮಾನ್ಯವಾಗಿ ಕಣ್ಣಿಗೆ ಕಾಣುದಿಲ್ಲ, ಆದ್ರೆ ಮೊಬೈಲ್ ಕ್ಯಾಮರಾ ಆನ್ ಮಾಡಿ ಅದರಲ್ಲಿ ನಾವು ರಿಮೋಟ್ ಆಪರೇಟ್ ಮಾಡಿದ್ರೆ ನಮ್ಗೆ ಒಂದು ಪಿಂಕ್ ಕಲರ್ ಲೈಟ್ ಕಾಣ್ತದೆ. ಇನ್ನೊಮ್ಮೆ ಹೇಳ್ತೇನೆ, ನಮ್ಮ ಟಿವಿ ಅಥವಾ ಯಾವುದೇ ಡಿವೈಸ್ ನ ರಿಮೋಟ್ ಕಂಟ್ರೋಲ್ ಅನ್ನು ಮೊಬೈಲ್ ನ ಕ್ಯಾಮರಾ ಆನ್ ಮಾಡಿ ಅದಕ್ಕೆ ಫೋಕಸ್ ಮಾಡಿದ್ರೆ ಒಂದು ಪಿಂಕ್ ಕಲರ್ ಲೈಟ್ ಕಾಣ್ತದೆ, ಅದು ಇನ್ಫ್ರಾರೆಡ್ ಲೈಟ್, ಬರೀ ಕಣ್ಣಿಗೆ ಕಾಣುದಿಲ್ಲ. ಆಮೇಲೆ ಮೈಕ್ರೋವೇವ್ಸ್ ಅಂತ ಕರಿತೇವೆ, ಇದು ಒಂದು ರೀತಿಯ ಲೈಟ್ ನಮ್ಗೆ ಕಾಣಲ್ಲ. ನೆಕ್ಸ್ಟ್ ರೇಡಿಯೋ ವೇವ್ಸ್, ಇದು ಸಹ ಕಾಣುದಿಲ್ಲ. ಅಲ್ಟ್ರಾ ವೈಲೆಟ್ ರೇ ನಿಮ್ಗೆ ಗೊತ್ತಿರಬಹುದು, ಸೂರ್ಯನಿಂದ ಬರುವ ಅಲ್ಟ್ರಾ ವೈಲೆಟ್ ರೇ ಓಝೋನ್ ಲೇಯರ್ ಅದನ್ನ ಬ್ಲಾಕ್ ಮಾಡ್ತದೆ. ಸಪೋಸ್ ಅಲ್ಟ್ರಾ ವೈಲೆಟ್ ರೇ ಡೈರೆಕ್ಟ್ ಆಗಿ ಅರ್ಥಿಗೆ ಬಂದ್ರೆ ನಮ್ಗೆ ಸ್ಕಿನ್ ಕ್ಯಾನ್ಸರ್ ಎಲ್ಲ ಬರ್ತದೆ, ಮನುಷ್ಯರಿಗೆ ಇದು ಡೇಂಜರಸ್. ಅದೇ ರೀತಿಯಲ್ಲಿ ಎಕ್ಸ್ರೇ ಕೂಡ ನಿಮ್ಗೆ ಸೆಕೆಂಡ್ ಇಯರ್ ಅಲ್ಲಿ ಎಕ್ಸ್ರೇ ಬರ್ತದೆ, ಹಾಸ್ಪಿಟಲ್ ಗಳಲ್ಲಿ ಯೂಸ್ ಮಾಡ್ತೇವೆ ಎಕ್ಸ್ರೇ. ಇದು ಒಂದು ರೀತಿಯ ಲೈಟ್, ಇದು ಡೈರೆಕ್ಟ್ ಆಗಿ ಹ್ಯೂಮನ್ ಬಾಡಿಗೆ ಹೋದ್ರೆ ನಮ್ದು ಬೋನ್ ಎಲ್ಲ ಮೆಲ್ಟ್ ಆಗಿ ಹೋಗ್ತದೆ. ಸೊ ಹಾಸ್ಪಿಟಲ್ ಅಲ್ಲಿ ಅದರ ಲೋ ಪವರ್ ಯೂಸ್ ಮಾಡ್ತಾರೆ. ಹೀಗೆ ನಮ್ಗೆ ಕಾಣುವಂತ ಲೈಟ್, ನಾನು ಆಗ್ಲೇ ಹೇಳಿದೆ ವಿಸಿಬಲ್ ಲೈಟ್ ಅನ್ನುವಂಥದ್ದು ಒಂದು ಸ್ಮಾಲ್ ಪೋರ್ಷನ್ ಅಷ್ಟೇ. ಬೇರೆ ಬೇರೆ ರೀತಿಯ ಲೈಟ್ ಗಳು ನಮ್ಗೆ ಕಾಣುದಿಲ್ಲ. ಗಾಮಾ ರೇಸ್, ಎಕ್ಸ್ ರೇಸ್, ಅಲ್ಟ್ರಾ ವೈಲೆಟ್ ರೇಸ್, ವಿಸಿಬಲ್ ಲೈಟ್, ಇನ್ಫ್ರಾರೆಡ್ ಲೈಟ್, ಮೈಕ್ರೋವೇವ್ಸ್ ಮತ್ತು ರೇಡಿಯೋ ವೇವ್ಸ್, ಇದೆಲ್ಲ ಏನು ಲೈಟ್ ನ ಫಾರ್ಮೇಶನ್ ಗಳು. ನಮ್ಗೆ ಅದರಲ್ಲಿ ವಿಸಿಬಲ್ ಲೈಟ್ ಕಾಣ್ತದೆ. ಸೊ ನಾವು ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ನಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಮಾಡುವಾಗ ನಾನು ತೋರಿಸಿದೆ, ಕೇಬಲ್ ಅಲ್ಲಿ ಲೈಟ್ ಬರುವಂತದ್ದು, ಅಂದ್ರೆ ಆ ಲೈಟ್ ನಮ್ಗೆ ಕಾಣ್ತದೆ. ಸೊ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡುದು ವಿಸಿಬಲ್ ಲೈಟ್ ರೇಂಜ್. ಸೊ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವಿಸಿಬಲ್ ಲೈಟ್ ರೇಂಜ್ ಕೊಟ್ಟಿದ್ದಾರೆ. ಸೊ light is an electromagnetic signal like radio wave. It can be modulated by the information signal and sent over the fiber optic cable. ನಾವು ಏನು ವಿಸಿಬಲ್ ಲೈಟ್ ಅಂತ ಆಲ್ರೆಡಿ ಹೇಳಿದೆ ನಿಮ್ಗೆ. ಸೊ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಆಗಿರ್ತದೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಅಂದ್ರೆ ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ಹೇಳಿದ್ದಾರೆ ಮೇಡಮ್, ಏನಂತ ಡೌಟ್ ಇದ್ರೆ ಮತ್ತೆ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಕೇಳಿ. ಸೊ ಈ ವಿಸಿಬಲ್ ಲೈಟ್ ಅನ್ನು ನಾವು ಮಾಡ್ಯುಲೇಟ್ ಮಾಡಬಹುದು. ನಮ್ಮ ಇನ್ಫಾರ್ಮೇಶನ್ ಸಿಗ್ನಲ್ ಹೇಗಿದೆ ಆ ರೀತಿಯಲ್ಲಿ ಮಾಡ್ಯುಲೇಟ್ ಮಾಡಬಹುದು. ಸೊ ನಿಮ್ಗೆ ಮಾಡ್ಯುಲೇಷನ್ ಚಾಪ್ಟರ್ ಕೂಡ ಆಗಿರ್ಬೋದು, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್,
ಪಲ್ಸ್ ಮಾಡ್ಯುಲೇಷನ್, ಹೀಗೆ ಬೇರೆ ಬೇರೆ ಟೈಪ್ ನ ಮಾಡ್ಯುಲೇಷನ್ ಇದೆ. ಮಾಡ್ಯುಲೇಷನ್ ಅಂತ ಹೇಳಿದ್ರೆ ಒಂದು ಸಿಗ್ನಲ್ ಮೇಲೆ ಇನ್ನೊಂದು ಸಿಗ್ನಲ್ ಅನ್ನು ಮಿಕ್ಸ್ ಮಾಡಿ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಟ್ ಮಾಡುವಂತದ್ದು. ಸೊ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಲ್ಲಿ ಲೈಟ್ ನ ಮೇಲೆ ನಮ್ಮ ಇನ್ಫಾರ್ಮೇಶನ್ ಸಿಗ್ನಲ್ ಅನ್ನು ಮಿಕ್ಸ್ ಮಾಡಿ ಲಾಂಗ್ ಡಿಸ್ಟೆನ್ಸ್ ಕಳಿಸ್ತೇವೆ. ಯಾವುದ್ರ ಮೂಲಕ? ಫೈಬರ್ ಆಪ್ಟಿಕ್ ಕೇಬಲ್ ಮೂಲಕ. ಅದಕ್ಕೆ ನಾವು ಯೂಸ್ ಮಾಡುದು ವಿಸಿಬಲ್ ಲೈಟ್ ರೇಂಜ್. ಸೊ ನಾನಿಲ್ಲಿ ಬ್ಲಾಕ್ ಡಯಾಗ್ರಾಮ್ ನಿಮ್ಗೆ ಆಗ ಹೇಳಿದೆ. ಇದರಲ್ಲಿ ಮೇನ್ ಆಗಿ ಬರುವಂತ ಎಲಿಮೆಂಟ್ಸ್ ಅಥವಾ ಎಕ್ವಿಪ್ಮೆಂಟ್ಸ್ ಏನಂದ್ರೆ ಕಾಂಪ್ಯಾಕ್ಟ್ ಲೈಟ್ ಸೋರ್ಸ್, ಲೋ ಲಾಸ್ ಆಪ್ಟಿಕಲ್ ಫೈಬರ್, ನಂತರ ಫೋಟೋ ಡಿಟೆಕ್ಟರ್. ಸೊ ಇದು ಇಂಪಾರ್ಟೆಂಟ್ ಎಲಿಮೆಂಟ್ಸ್. ಸೊ ಬೇರೆ ಎಲಿಮೆಂಟ್ಸ್ ಕೂಡ ಇದೆ. ಸೊ ಅಕ್ಸೆಸರೀಸ್ ಅಂತ ಹೇಳ್ತೇವೆ. ಯಾವ್ದಂತ ಹೇಳಿದ್ರೆ ಆಪ್ಟಿಕಲ್ ಫೈಬರ್ ಕನೆಕ್ಟರ್ಸ್, ಆಮೇಲೆ ಡಿಫರೆಂಟ್ ಟೈಪ್ ಸ್ವಿಚಸ್, ಲೈಟಿಗೆ ಸೆನ್ಸ್ ಮಾಡುವ ಸ್ವಿಚ್ಗಳು, ಆಪ್ಟಿಕಲ್ ಫೈಬರ್ ಕೇಬಲ್ ಕಪ್ಲರ್ಸ್, ಸೊ ಆಮೇಲೆ ಮಲ್ಟಿಪ್ಲೆಕ್ಸಿಂಗ್ ಡಿವೈಸಸ್, ಆಂಪ್ಲಿಫೈರ್ಸ್, ಸ್ಪ್ಲೈಸರ್. ಸೊ ಇದೆಲ್ಲ ನಾವು ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡುವ ಈ ತರ ಸಣ್ಣ ಸಣ್ಣ ಆಕ್ಸೆಸರೀಸ್. ಸೊ ಇದನ್ನ ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕಾಂಪ್ಯಾಕ್ಟ್ ಲೈಟ್ ಸೋರ್ಸ್, ಮೇನ್ ಎಲಿಮೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವ. ಕಾಂಪ್ಯಾಕ್ಟ್ ಲೈಟ್ ಸೋರ್ಸ್ ಅಂತ ಹೇಳಿದ್ರೆ, ಕಾಂಪ್ಯಾಕ್ಟ್ ಅಂದ್ರೆ ಚಿಕ್ಕದು. ನಾವಿಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ದೊಡ್ಡ ಲೈಟ್ ಸೋರ್ಸ್ ಗಳನ್ನ ಯೂಸ್ ಮಾಡುದಲ್ಲ, ಅತಿ ಚಿಕ್ಕ ಕಾಂಪ್ಯಾಕ್ಟ್ ಲೈಟ್ ಸೋರ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ಅದು ಕೆಲವೊಂದು ಟೆಸ್ಟ್ ಗಳಲ್ಲಿ ಪಾಸ್ ಆಗ್ಬೇಕು. ಆ ಟೆಸ್ಟ್ ಗಳಲ್ಲಿ ಪಾಸ್ ಆದ ಲೈಟ್ ಯಾವ್ದಂತ ಹೇಳಿದ್ರೆ ಎಲ್ಇಡಿ ಮತ್ತು ಲೇಸರ್ ಡಯೋಡ್ಸ್. ಎಲ್ಇಡಿ ಗೊತ್ತುಂಟು ನಿಮ್ಗೆ, ಲೈಟ್ ಎಮಿಟಿಂಗ್ ಡಯೋಡ್. ಅದೇ ರೀತಿಯಲ್ಲಿ ಲೇಸರ್ ಡಯೋಡ್ ಕೂಡ. ಲೇಸರ್ ಫುಲ್ ಫಾರ್ಮ್ ನಿಮ್ಗೆ ಮೇಡಮ್ ಹೇಳಿದ್ದಾರೆ, ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಇನ್ನೊಮ್ಮೆ ಹೇಳ್ತೇನೆ, ಲೇಸರ್ ಇದು ಫುಲ್ ಫಾರ್ಮ್ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಸೊ ಇದು ಒಂದು ರೀತಿಯ ಡಯೋಡ್. ನೀವು ಲೇಸರ್ ಲೈಟ್ ನೋಡಿರ್ಬೋದು, ಬೇರೆ ಲೈಟ್ ಗಳ ಹಾಗೆ ಅಲ್ಲ ಇದು. ಸೊ ನಾವೊಂದು ಫೋಕಸ್ ಮಾಡಿದ್ರೆ ಅದು ಸ್ಟ್ರೈಟ್ ಲೈನ್ ಅಲ್ಲಿ ಟ್ರಾವೆಲ್ ಮಾಡ್ತದೆ. ಬೇರೆ ಲೈಟ್ಗಳು, ಫಾರ್ ಎಕ್ಸಾಂಪಲ್ ಎಲ್ಇಡಿ ಆದ್ರೆ ಲೈಟ್ ಸ್ಪ್ರೆಡ್ ಆಗ್ತದೆ, ಟಾರ್ಚ್ ಲೈಟ್ ಸ್ಪ್ರೆಡ್ ಆಗ್ತದೆ. ಆದ್ರೆ ಲೇಸರ್ ಇದು ಲೈಟ್ ಸ್ಟ್ರೈಟ್ ಬೀಮ್ ಅಲ್ಲಿ ಹೋಗ್ತದೆ, ಸ್ಪ್ರೆಡ್ ಆಗುದಿಲ್ಲ. ಸೊ ಇದನ್ನ ನಾವು ಕಾಂಪ್ಯಾಕ್ಟ್ ಲೈಟ್ ಆಗಿ ಯೂಸ್ ಮಾಡಬೇಕಾಗ್ತದೆ. ಆಮೇಲೆ ಲೋ ಲಾಸ್ ಆಪ್ಟಿಕಲ್ ಫೈಬರ್. ನಾನು ಮೊದಲೇ ಹೇಳಿದಾಗೆ ನಾವು ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಟ್ ಮಾಡುವಾಗ ಲಾಂಗ್ ಡಿಸ್ಟೆನ್ಸ್ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡುವಾಗ ನಮ್ಮ ಮೇನ್ ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ ಲಾಸ್ ತುಂಬಾ ಕಡಿಮೆ ಇರಬೇಕು. ಕಾಪರ್ ಕೇಬಲ್ ಯೂಸ್ ಮಾಡಿದ್ರೆ ಲಾಸ್ ಹೆಚ್ಚಾಗ್ತದೆ. ಆ ಕಾರಣಕ್ಕೆ ನಾವು ಆಪ್ಟಿಕಲ್ ಫೈಬರ್ ಯೂಸ್ ಮಾಡ್ತೇವೆ. ಅದರಲ್ಲಿ ಕೂಡ ಲಾಸ್ ತುಂಬಾ ಕಡಿಮೆ ಇರಬೇಕು. ಚೀಪರ್ ಅಥವಾ ಬ್ರಾಂಡೆಡ್ ಅಲ್ಲದ ಆಪ್ಟಿಕಲ್ ಫೈಬರ್ ಕೇಬಲ್ ತಕೊಂಡ್ರೆ ಸೊ ಅದರಲ್ಲಿ ಲಾಸ್ ಹೆಚ್ಚಿರ್ತದೆ. ಅದರಿಂದ ನಾವು ಆಪ್ಟಿಕಲ್ ಫೈಬರ್ ಕೇಬಲ್ ಪರ್ಚೇಸ್ ಮಾಡುವಾಗ ಅಥವಾ ತೆಗೆದುಕೊಳ್ಳುವಾಗ ಸ್ಟ್ಯಾಂಡರ್ಡ್ ಆಪ್ಟಿಕಲ್ ಫೈಬರ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಫೋಟೋ ಡಿಟೆಕ್ಟರ್. ನಮ್ಮ ರಿಸೀವರ್ ಪಾಯಿಂಟ್ ಅಲ್ಲಿ ನಮ್ಮ ಕಾಂಪ್ಯಾಕ್ಟ್ ಲೈಟ್ ಸೋರ್ಸ್ ಬರುದಲ್ಲಿ ಟ್ರಾನ್ಸ್ಮಿಟರ್ ಅಲ್ಲಿ. ಯಾಕೆ? ಏನು ಎಲೆಕ್ಟ್ರಿಕಲ್ ಸಿಗ್ನಲ್ ಇದೆ ನಮ್ಗೆ ಕಳಿಸಬೇಕಾದದ್ದು, ಅದನ್ನು ಲೈಟ್ ಪಲ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಲೈಟ್ ಸೋರ್ಸ್ ಬೇಕು. ಅದು ಎಲ್ಇಡಿ ಮತ್ತೆ ಲೇಸರ್. ಇದು ಟ್ರಾನ್ಸ್ಮಿಟರ್ ಪಾಯಿಂಟ್ ಅಲ್ಲಿ ಬರೋದು ಕಾಂಪ್ಯಾಕ್ಟ್ ಲೈಟ್ ಸೋರ್ಸ್. ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ ಕೇಬಲ್ ಅಲ್ಲಿ ಸಿಗ್ನಲ್ ಟ್ರಾನ್ಸ್ಮಿಟ್ ಆಯ್ತು, ನಂತರ ಎಂಡ್ ಪಾಯಿಂಟ್ ಗೆ ಬಂತು, ರಿಸೀವರ್ ಪಾಯಿಂಟ್ ಗೆ. ಅಲ್ಲಿ ಪುನಃ ಲೈಟ್ ಪಲ್ಸ್ ಗಳನ್ನ ಪುನಃ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ನಾವು ಫೋಟೋ ಡಿಟೆಕ್ಟರ್ ಯೂಸ್ ಮಾಡ್ತೇವೆ. ಫೋಟೋ ಡಿಟೆಕ್ಟರ್ ಅಂದ್ರೆ ಲೈಟ್ ಸೆನ್ಸರ್, ಲೈಟ್ ಗೆ ಸೆನ್ಸ್ ಮಾಡಿ ವರ್ಕ್ ಮಾಡುವಂತದ್ದು. ಸೊ ಇಲ್ಲಿ ನಾವು ರಿಸೀವರ್ ಅಲ್ಲಿ PN ಫೋಟೋ ಡಯೋಡ್ ಅಥವಾ ಎವಲಾಂಚೆ ಫೋಟೋ ಡಯೋಡ್, ಸಿಂಪಲ್ ಆಗಿ ಫೋಟೋ ಡಯೋಡ್ ಅಂತ ಹೇಳ್ಬಹುದು. ಫೋಟೋ ಡಯೋಡ್ ಬಗ್ಗೆ ಕೂಡ ಫಸ್ಟ್ ಇಯರ್ ಅಲ್ಲಿ ಬಂದಿದೆ ನಿಮ್ಗೆ. ಸೊ ಫೋಟೋ ಡಯೋಡ್ ಸ್ಪೆಷಲ್ ಟೈಪ್ ನ ಡಯೋಡ್. ಅದರ ಮೇಲೆ ಲೈಟ್ ಬಿದ್ದಾಗ ಅದರ ಕಂಡಕ್ಷನ್ ಚೇಂಜ್ ಆಗ್ತದೆ, ಅಂದ್ರೆ ಆ ಡಯೋಡ್ ಅಲ್ಲಿ ಫ್ಲೋ ಆಗುವಂತ ಕರೆಂಟ್ ಚೇಂಜ್ ಆಗ್ತದೆ.
ಈ ಫೋಟೋ ಡಯೋಡ್ ಅನ್ನು ಝೀನರ್ ಡಯೋಡ್ ನ ಹಾಗೆ ರಿವರ್ಸ್ ಬಯಾಸ್ ಅಲ್ಲಿ ಯೂಸ್ ಮಾಡ್ತೇವೆ. ಸೊ ಟೋಟಲಿ ಫೋಟೋ ಡಯೋಡ್ ಅಥವಾ PN ಫೋಟೋ ಡಯೋಡ್ ಮತ್ತು ಅವಲಾಂಚೆ ಫೋಟೋ ಡಯೋಡ್ ಅನ್ನ ನಾವು ಫೋಟೋ ಡಿಟೆಕ್ಟರ್ ಆಗಿ ಯೂಸ್ ಮಾಡ್ತೇವೆ. ಇದು ಏನ್ ಮಾಡ್ತದೆ, ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ತನಗೆ ಬಂದಂತ ಲೈಟ್ ಪಲ್ಸ್ ಅನ್ನು ಪುನಃ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಬೇರೆ ಆಂಪ್ಲಿಫೈಯರ್ ಇತ್ಯಾದಿ ಇದ್ರೆ ಅದಕ್ಕೆ ಕೊಡ್ತದೆ. ನಂತರ ಆಂಪ್ಲಿಫೈಯರ್ ಗಳಿಂದ ನಮ್ಮ ಏನು ರಿಸೀವರ್ ಇಕ್ವಿಪ್ಮೆಂಟ್ ಇದೆ, ನಾನು ಎಕ್ಸಾಂಪಲ್ ಹೇಳಿದಾಗೆ ಟಿವಿ ಸೆಟ್, ಅದಕ್ಕೆ ಕೊಟ್ರೆ ಪಿಕ್ಚರ್ ಮತ್ತು ಸೌಂಡ್ ಅಲ್ಲಿ ಬರ್ತದೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳಲಿಕ್ಕಿತ್ತು. ಉಳಿದ ಪಾರ್ಟ್ ಗಳನ್ನು ನೆಕ್ಸ್ಟ್ ಥಿಯರಿ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡ್ತೇನೆ.